ಪ್ರವಾಸ ನಾನು ಎಪಿಸೋಡ್ಗಳ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೇನೆ. ಏಕೆಂದರೆ 1 ಗಂಟೆಗಳ ಕಾಲಾವಧಿಗಳನ್ನು ತೆಗೆದುಕೊಳ್ಳುವ ಉದ್ದೇಶದಿಂದ ನಾನು ಎಪಿಸೋಡ್ಗಳ ಮೂಲಕ ಪ್ರತಿಯೊಂದು ಮಲೆಯ ಪ್ರವಾಸದ ವಿಡಿಯೋಗಳನ್ನು ತಮಗೆ ನೀಡಿರುತ್ತೇನೆ. ಭಕ್ತಾದಿಗಳು ದಯವಿಟ್ಟು ಸಹಕರಿಸಿ ಎಲ್ಲ ಎಪಿಸೋಡ್ಗಳ ವೀಕ್ಷಣೆಗಳನ್ನು ಪಡೆದುಕೊಳ್ಳಿ. ಸಾಮಾನ್ಯವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಕತ್ರಿಮಲೆ ಕೈಲಾಸದ ಬಗ್ಗೆ ಸರಿಯಾದ ಮಾಹಿತಿಗಳು ಇರೋದಿಲ್ಲ. ನೋಡಿ, ನಾನೀಗ ಮಲೆ ಮಹದೇಶ್ವರ ಬೆಟ್ಟದಿಂದ ಕತ್ರಿಮಲೆಗೆ ಪ್ರವಾಸವನ್ನು ಮಾಡ್ತಾ ಇದ್ದೀನಿ. ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ನೋಡಿ, ಇದೇ ಕತ್ರಿಮಲೆ, ದಯವಿಟ್ಟು ಗಮನಿಸಿ. ಭಕ್ತಾದಿಗಳು ಮಲೆ ಮಹದೇಶ್ವರ ಬೆಟ್ಟದಿಂದ ಯಾವ ಮಾರ್ಗವಾಗಿ ಕತ್ರಿಮಲೆಗೆ ಪ್ರವಾಸವನ್ನು ಮಾಡಬೇಕು, ಸಂಪೂರ್ಣವಾದ ಒಂದು ಡೀಟೇಲ್ಸನ್ನು ನೀಡ್ತಾ ಹೋಗ್ತೀನಿ. ದಯವಿಟ್ಟು ಸಂಪೂರ್ಣವಾದ ಒಂದು ಮಾಹಿತಿಗಳನ್ನು ಪಡೆದುಕೊಳ್ಳಿ. ತಾವೂ ಸಹ ಮಲೆ ಮಹದೇಶ್ವರ ಬೆಟ್ಟದಿಂದ ಕತ್ರಿಮಲೆಗೆ ಪ್ರವಾಸವನ್ನು ಮಾಡಬಹುದು. ಸಾಕಷ್ಟು ಜನ ಭಕ್ತಾದಿಗಳಿಗೆ ಈ ಒಂದು ಮಾಹಿತಿ ಇರೋದಿಲ್ಲ. ಬಂಧುಗಳೇ, ನೋಡಿ, ಈಗ ನಾವು ಪ್ರವಾಸವನ್ನು ನೀಡ್ತಾ ಇರ್ತಕ್ಕಂಥ ಸ್ಥಳ ನೋಡಿದೆ ಕತ್ರಿಮಲೆ. ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ಕತ್ರಿಮಲೆ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಶ್ರೀ ಮಲೆ ಮಹದೇಶ್ವರ ಬೆಟ್ಟದಿಂದ ಕತ್ರಿಮಲೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ನೋಡೋಣ ಕತ್ರಿಮಲೆಯಲ್ಲಿ ಏನೆಲ್ಲ ಒಂದು ವಿಶೇಷತೆಗಳಿದೆ, ಏನೆಲ್ಲ ಒಂದು ಮಹದೇಶ್ವರರು ಪವಾಡ ಮೆರೆದಂತಹ ಪವಾಡಗಳಿವೆ, ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡ್ತೇನೆ. ಸೊ ಕತ್ರಿಮಲೆಗೆ ಓಡೋಣ, ಬನ್ನಿ. ನೋಡಿ, ಈ ಒಂದು ಬೆಟ್ಟದ ಮೇಲೆ ನಿಂತು ನಾವು ವಿಡಿಯೋ ಮಾಡಿದೀವಿ. ಈ ಹಿಂದೆ ಮೆದುಗುಮಲೆ ಪ್ರವಾಸದಲ್ಲಿ ಈ ಒಂದು ವಿಡಿಯೋನ ಅಳವಡಿಸಿದೀವಿ. ನಾವಿಲ್ಲಿ ವೀಕ್ಷಣೆಯನ್ನ ಮಾಡಿ ಈ ಒಂದು ಬೆಟ್ಟದ ಮೇಲೆ ನಿಂತು ವಿಡಿಯೋನ ಮಾಡಿರ್ತೀವಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ನ ಮೂಲಕ ಮೆದುಗುಮಲೆ ಪ್ರವಾಸದ ವೀಕ್ಷಣೆಗಳನ್ನ ಪಡೆದುಕೊಳ್ಳಿ. ಬಹಳ ಅದ್ಭುತವಾದ ಸ್ಥಳ. ಈ ಒಂದು ಬಂಡೆಯ ಮೇಲ್ಭಾಗದಲ್ಲಿ ಮೆದುಗುಮಲೆ ಪ್ರವಾಸವನ್ನು ಅಳವಡಿಸಿದ್ದೀವಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಮೂಲಕ ಮಾಹಿತಿಗಳನ್ನ ಪಡ್ಕೊಳ್ಳಿ. ನೋಡಿ, ಗಾಣದ ಗುಡ್ಡೆ. ಹೇಳಿ ಮದುವೆ, ಏನೋ ಸ್ವಲ್ಪ ಸ್ಟೋರಿ. ಗಾಣದ ಗುಡ್ಡೆ ಮೇಲೆ. ನಮಸ್ತೆ ಬಂಧುಗಳೇ, ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಕತ್ರಿಮಲೆ ಪ್ರವಾಸವನ್ನ ಹಮ್ಮಿಕೊಂಡಿದ್ದೇವೆ. ನೋಡಿ, ಕತ್ರಿಮಲೆ ಪ್ರವಾಸವನ್ನ ಮಾಡಬೇಕಾದ್ರೆ, ಶ್ರೀ ಮಲೆ ಮಹದೇಶ್ವರ ಬೆಟ್ಟದಿಂದ ಕತ್ರಿಮಲೆ ಪ್ರವಾಸವನ್ನ ಮಾಡಬೇಕಾದ್ರೆ ಇಲ್ಲಿ ಇಂಡಿ ಬಸಪ್ಪ ದೇವರ ಸನ್ನಿಧಿ ಇತ್ತು. ನೋಡಿ, ನನ್ನ ಹಿಂದಿನ ವಿಡಿಯೋದಲ್ಲಿ ಇಂಡಿ ಬಸಪ್ಪ ದೇವರ ಸನ್ನಿಧಿಯ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ಭಕ್ತಾದಿಗಳು ಏನೋ ಇಂಡಿ ಬಸಪ್ಪ ದೇವರ ಸನ್ನಿಧಿಯಲ್ಲಿ ಏನೆಲ್ಲ ಒಂದು ವಿಶೇಷತೆಗಳಿದೆ, ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಡಿಸ್ಕ್ರಿಪ್ಷನ್ ಲಿಂಕ್ ನ ಮೂಲಕ ಪಡೆದುಕೊಳ್ಳಿ. ನನ್ನ ಹಿಂದೆ ತುಂಬಾ ಡೀಪ್ ಇದೆ, ನಾವು ಹೋಗ್ತಕ್ಕಂಥ ಜಾಗಗಳೆಲ್ಲ ಡೀಪೇ. ಸೊ ಅದಕ್ಕೆ ಸ್ವಲ್ಪ ನೋಡಿ, ಇಲ್ಲಿ ಇಂಡಿ ಬಸಪ್ಪ ದೇವರ ಸನ್ನಿಧಿಯಲ್ಲಿ ಒಂದು ಕೊಳವನ್ನ ರಚಿಸಲಾಗಿರ್ತದೆ. ಇದ್ರ ಕೆಳಗೂ ಸಹ ನಾವು ಹೋಗಿರ್ತೀವಿ. ವರ್ಷಕ್ಕೊಂದ್ಸಲ ಧನುರ್ಮಾಸ ತಿಂಗಳಲ್ಲಿ ಇಲ್ಲಿ ಒಂದು ವಿಶೇಷ ಪೂಜೆಗಳನ್ನ ಮಾಡ್ತಾರೆ. ನೋಡಿ, ರಾತ್ರಿಯ ಸಂದರ್ಭದಲ್ಲಿ ಭಗವಂತನಿಗೆ ಒಂದು ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವುದರ ಜೊತೆಗೆ ಏನೋ ಒಂದು ವಿಶೇಷವಾದ ರೀತಿಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಪ್ರಸಾದವನ್ನ ವಿನಿಯೋಗವನ್ನ ಮಾಡ್ತಾರೆ. ನೋಡಿ, ಮಹಾದೇವರವರು ತುಂಬಾ ಖುಷಿಯಾಗಿದ್ದಾರೆ, ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಕತ್ರಿಮಲೆ ಪ್ರವಾಸದ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ನಡುಮಲೆ ಮಹದೇಶ್ವರರ ಸನ್ನಿಧಿಯಿಂದ ಕತ್ರಿಮಲೆಗೆ ಪ್ರವಾಸವನ್ನ ಮಾಡಬೇಕಾದ್ರೆ ಇಲ್ಲಿ ಇಂಡಿ ಬಸಪ್ಪ ದೇವರ ಸನ್ನಿಧಿ ಇತ್ತು. ಸೊ ಈ ಒಂದು ದೇವರ ಸನ್ನಿಧಿಯನ್ನು ಸಹ ಪರಿಚಯಿಸೋಣ ಅಂತ ಈ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಇದ್ರ ಬಗ್ಗೆ ನೋಡಿ, ಮಹಾದೇವು ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಲಾ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಿದೀವಿ ಈಗಾಗಲೇ. ಅದರ ಒಂದಷ್ಟು ಸತ್ಯಾಂಶಗಳು ಬಿಟ್ಟೋಗಿದೆ. ಅದನ್ನ ನೆಕ್ಸ್ಟ್ ಇನ್ನೊಂದು ಸಂದರ್ಭಕ್ಕೆ ಮಹಾದೇವರಿಂದ ಒಂದಷ್ಟು ಮಾಹಿತಿಗಳನ್ನ ಕೊಡಿಸ್ತೇನೆ.
ಸೊ ಈಗ ಕತ್ರಿಮಲೆಗೆ ಸಮಯದ ಅಭಾವ ಇರೋದ್ರಿಂದ ಕತ್ರಿಮಲೆಗೆ ಪ್ರವಾಸವನ್ನ ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ದಯವಿಟ್ಟು ಎಂದಿನಂತೆ ನಮ್ಮ ಮಲೆ ಮಹದೇಶ್ವರ 77 ಮಲೆಯ ಪ್ರವಾಸ ಮೆರೆದ ಪವಾಡ ಪುರುಷ ಮಹದೇಶ್ವರರು ಪವಾಡ ಮೆರೆದಂತಹ ಎಲ್ಲ ಸ್ಥಳಗಳ ಪ್ರವಾಸಕ್ಕೂ ನಿಮ್ಮ ಒಂದು ನಿರಂತರ ಬೆಂಬಲವನ್ನು ನೀಡಬೇಕಂತ ನಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ತೇನೆ. ಮಲೆ ಮಹದೇಶ್ವರರ ನಡುಗುಡಿ ಸನ್ನಿಧಿಯಿಂದ ಕತ್ರಿಮಲೆಗೆ ಹೊರಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಮಹದೇಶ್ವರರ ಪವಾಡ ಮೆರೆದಿರ್ತಕ್ಕಂಥ ಇಂಡಿ ಬಸಪ್ಪ ದೇವರ ಸನ್ನಿಧಿಯಲ್ಲಿ ಭಗವಂತನ ದರ್ಶನವನ್ನ ಪಡೆದು ತಮಿಳುನಾಡು ರಸ್ತೆಯ ಮಾರ್ಗವಾಗಿ ಶ್ರೀ ಮಲೆ ಮಹದೇಶ್ವರರ ಪವಾಡ ಮೆರೆದಿರ್ತಕ್ಕಂಥ ಕತ್ರಿಮಲೆ ಪ್ರವಾಸವನ್ನ ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ದಯಮಾಡಿ ಎಂದಿನಂತೆ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ಗೆ ಒಂದು ಪ್ರೋತ್ಸಾಹ ಬೆಂಬಲವನ್ನು ನೀಡಿ ನಮ್ಮ ಚಾನಲ್ಗೆ ಒಂದು ಉತ್ತಮವಾದ ಶಕ್ತಿಯನ್ನು ತುಂಬಬೇಕಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ತೇವೆ. ನೋಡಿ, ಮಹಾದೇವರು ತುಂಬಾ ಖುಷಿಯಾಗಿದ್ದಾರೆ. ಅವರು ಯಾವ್ದಾದ್ರು ಒಂದು ಮಲೆ ಪ್ರವಾಸವನ್ನು ಹಮ್ಮಿಕೊಂಡ್ರೆ ಅವರು ಏನಾರ ಒಂಥರ ವಿಚಿತ್ರವಾದ ಒಂದು ಸಾಹಸಗಳನ್ನ ಮಾಡ್ತಾ ಇರ್ತಾರೆ. ಅದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮಹಾದೇವ್ ಸಾಕು, ದಯವಿಟ್ಟು ಇಲ್ಲೇ ಪ್ರಾರಂಭ ಮಾಡಿದ್ದಾರೆ ವಿಚಿತ್ರವಾಗಿ ವಿಚಿತ್ರವಾದ ಸಾಹಸಗಳನ್ನ ಮಾಡ್ತಾರೆ ನಮ್ಮ ಮಹಾದೇವ್. ನೋಡಿ, ಈಗ ಕತ್ರಿಮಲೆ ಪ್ರವಾಸ ಒಂದು ಮಹತ್ತರವಾದಂತಹ ಸ್ಥಳ. ಕತ್ರಿಮಲೆ ಅಂದ್ರೆ ನೀವು ನೋಡಿ ನಿಮ್ಗೆ ಅರ್ಥ ಆಗತ್ತೆ, ಒಂದು ಅದ್ಭುತವೇ ಅಲ್ಲಿ ಸೃಷ್ಟಿಯಾಗಿದೆ. ಅಂತಹ ಒಂದು ಸ್ಥಳ ಕತ್ರಿಮಲೆ, ಬಹಳ ಸುಂದರವಾದ ಸ್ಥಳ. ಸಾಕಷ್ಟು ಮಲೆಗಳ ಪರಿಚಯವನ್ನ ಮಾಡಿಸ್ಬೇಕಾದ್ರೆ ನಿಮ್ಗೆ ಸುಂದರವಾದ ಪ್ರಕೃತಿಯ ತಾಣ ಇದ್ದೇ ಇರ್ತದೆ. ಮಲೆ ಮಹದೇಶ್ವರರ ಪವಾಡ ಮೆರೆದಂತಹ 77 ಮಲೆಗಳಲ್ಲಿ ಬಹಳ ಮಹತ್ತರವಾದಂತಹ ಒಂದು ಎತ್ತರವಾದಂತಹ ಸ್ಥಳ ಕತ್ರಿಮಲೆ ಪ್ರವಾಸವನ್ನ ಮಾಡ್ತಾ ಇದ್ದೀವಿ. ಇಟ್ಕೊಳ್ಳಿ ಮಹದೇವ್. ಮಲೆಯ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ಗೆ ಒಂದು ಒಳ್ಳೆಯ ಬೆಂಬಲವನ್ನು ನೀಡಿ ಶ್ರೀ ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ 77 ಮಲೆಯ ಮಾಹಿತಿಗಳನ್ನ ಎಲ್ಲಾ ಭಕ್ತಾದಿಗಳು ತಲುಪುವ ಹಿತದೃಷ್ಟಿಯಿಂದ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಹಕರಿಸಿ. ಸಾಕಷ್ಟು ಮಲೆಗಳ ಪ್ರವಾಸವನ್ನ ಮಾಡೋದ್ರ ಜೊತೆಗೆ ಭಕ್ತಾದಿಗಳಿಗೂ ಸಹ ಆ ಒಂದು ಸ್ಥಳಗಳಿಗೆ ಪ್ರವಾಸವನ್ನ ಮಾಡೋ ಒಂದು ಅನುಕೂಲ, ಒಂದು ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ಕೆ ಕೈ ಜೋಡಿಸಿ ಮಹಾದೇವ್ ಕೈ ಮುಗಿತಿದ್ದಾರೆ. ನೋಡಿ, ಮುಂದಿನ ದಿವಸ ಭಕ್ತಾದಿಗಳಿಗೂ ಸಹ ಮಲೆ ಮಹದೇಶ್ವರ ಪವಾಡ ಮೆರೆದಂತಹ ಮಲೆಗಳಿಗೆ ಪ್ರವೇಶವನ್ನ ಮಾಡುವ ಒಂದು ಅನುಕೂಲ, ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ನಮ್ಮ ದೂರವಾಣಿ ಸಂಖ್ಯೆಯನ್ನ ಅಳವಡಿಸ್ತೀವಿ. ಭಕ್ತಾದಿಗಳು ನಮ್ಗೆ ಕರೆಗಳನ್ನ ಮಾಡುವುದರ ಮೂಲಕ ತಮಗೆ ಅನುಕೂಲವಾಗುವಂತಹ ಮಾಹಿತಿಗಳನ್ನ ಪಡೆದುಕೊಳ್ಳಿ. ಗೆಳೆಯರೇ, ನಾನೀಗ ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರ್ ಆದಂತಹ ಪಾಲಾರ್ ಎಂಬುವ ಸ್ಥಳಕ್ಕೆ ಬಂದಿದ್ದೇನೆ. ನೋಡಿ, ಸ್ಟ್ರೈಟ್ ಹೋದ್ರೆ ತಮಿಳುನಾಡಿಗೆ ಪ್ರವೇಶವನ್ನ ನೀಡಬಹುದು. ನೋಡಿ, ಎಡಭಾಗಕ್ಕೆ ತೆಗೆದುಕೊಂಡ್ರೆ ಗೋಪಿನಾಥಂ ಮತ್ತು ಹೊಗೆನೆಕಲ್ ಫಾಲ್ಸ್ಗೆ ಹೋಗಬಹುದು. ವೀರಪ್ಪನ ಹುಟ್ಟೂರಾದಂತಹ ಗೋಪಿನಾಥಂಗೆ ಈ ಒಂದು ಎಡಭಾಗದಲ್ಲಿ ನಾವು ಹೊರಡಬಹುದು. ನೋಡಿ, ನಾನು ಸ್ಟ್ರೈಟ್ ಹೋಗ್ತೀನಿ. ಈಗ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ಒಂದು ನದಿ ಸಿಗುತ್ತೆ. ನದಿಯಿಂದ ಆಚೆ ತಮಿಳುನಾಡು, ನೋಡಿ ಈ ಭಾಗವಾಗಿ ನಮ್ಮ ಕರ್ನಾಟಕವಿರುತ್ತೆ. ನೋಡಿ, ಬಲಭಾಗಕ್ಕೆ ಇದು ತಮಿಳುನಾಡು ರಸ್ತೆ ಇದು. ಸೊ ಇದು ಗೋಪಿನಾಥಂಗೆ ಹೋಗೋ ರಸ್ತೆ, ಇದು ಮಹದೇಶ್ವರ ಬೆಟ್ಟದ ರಸ್ತೆ. ಈಗ ನಾನು ತಮಿಳುನಾಡಿಗೆ ಓಡ್ತಾ ಇದ್ದೀನಿ. ದಯವಿಟ್ಟು ಮುಂದಿನ ಎಪಿಸೋಡ್ ನಿರೀಕ್ಷಿಸಿ.